ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇದು ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಯುವ ನಿಧಿಯ ಒಂದು ಅಪ್ಡೇಟ್ಸ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಈ ಯುವ ನಿಧಿಯ ಒಂದು ಅಪ್ಡೇಟ್ಸ್ ಕೊಡ್ತಾ ಇದ್ದೀವಪ್ಪ ಅಂದರೆ, ಯಾರಿಗೆ ಅಪ್ಲಿಕೇಶನ್ ಹಾಕಿ ಇನ್ನೂ ಅಮೌಂಟ್ ಬಂದಿಲ್ವೋ ಅಂಥವರಿಗೆ ಈ ಒಂದು ಅಪ್ಡೇಟ್ಸ್ ಆಗಿರುತ್ತೆ. ಇದು ನಿಜವಾಗ್ಲೂ ಟ್ರೂ ಆಗಿದೆ. ಈ ಒಂದು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಮೌಂಟ್ನ ಪೇ ಮಾಡಬೇಕಾಗಿದ್ದು ಇಲ್ಲ. ಸೊ ಇದು ಮೊದಲನೇದಾಗಿ ಫ್ರೀ ಆಫ್ ಕಾಸ್ಟ್ ಇದೆ. ಆ್ಯಂಡ್ ನಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ, ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಏನೇ ವಿಡಿಯೋ ಮಾಡಿದ್ರೂ ಕೂಡ ನಿಮಗೆ ಮೊದಲನೇದಾಗಿ ಬಂದು ತಲುಪಿರುತ್ತೆ. ಓಕೆನಾ? ಆ್ಯಂಡ್ ಯಾಕೆ ನಿಮ್ಮ ಚಾನಲ್ನ ಇಷ್ಟು ಸ್ಟ್ರೆಸ್ಸಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀರ ಅಂತ ನೀವೇನಾದರೂ ಕೇಳೋದಾಯಿತು ಅಂತಂದರೆ, ನಮ್ಮ ಚಾನಲಲ್ಲಿ ನೀವು ಎಲ್ಲ ವಿಡಿಯೋಗಳನ್ನು ಕೂಡ ಚೆಕ್ ಮಾಡಬಹುದು. ಎಲ್ಲ ವಿಡಿಯೋಗಳು ಕೂಡ ಜೆನ್ಯೂನ್ ಆಗಿ ಟ್ರೂ ಆಗಿದೆ. ಯಾವುದೇ ರೀತಿಯಾದಂಥ ಫೇಕ್ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡೋದು ಇಲ್ಲ. ಸೊ ಈ ಒಂದು ವಿಡಿಯೋ ಇವಾಗ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಥವಾ ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ, ಆ ವಿಡಿಯೋ ಮಾಡೋದಕ್ಕೆ ನಾವು 3 days ರಿಸರ್ಚನ್ನು ಮಾಡಿದ್ದೀವಿ. ಸೊ ಇದು ಯಾವುದು ಸರಿ, ಯಾವುದು ತಪ್ಪು, ಹೇಗಿದೆ ಇದು ವಿಚಾರಗಳು, ಏನಿದೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಎಲ್ಲನೂ ತಿಳ್ಕೊಳ್ಳೋದಕ್ಕೆ, ಮತ್ತು ಆಫೀಸರ್ಸ್ಗಳನ್ನ ಮೀಟ್ ಮಾಡೋದಕ್ಕೆ. ನಿಮಗೆ ಗೊತ್ತೇ ಇದೆ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಹೇಗಿರ್ತಾರೆ, ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ. ಸೊ ಅವರ ಸಮಯಕ್ಕೆ ಹೋಗಿ ನಾವೆಲ್ಲ ರಿಸರ್ಚ್ ಮಾಡಿ ಈಗ ಒಂದು ಸ್ವಲ್ಪ ಹೊತ್ತಿನ ಒಂದು ವಿಡಿಯೋ ಮಾಡೋದಕ್ಕೆ ನಾವು 3 days ಇನ್ವೆಸ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಯಾವುದೇ ವಿಚಾರ ಇದ್ರೂ ಕೂಡ ನಾವು ಪ್ರತಿಯೊಂದೂ ವಿಚಾರಗಳನ್ನ ತಿಳಿದು ಇದೆಲ್ಲ ಸರಿ ಇದೆಯಾ, ಪಕ್ಕಾ ಇನ್ಫಾರ್ಮೇಷನ್ ಇದು ಅಂತ ತಿಳ್ಕೊಂಡ ಮೇಲೇ ವಿಡಿಯೋನ ಮಾಡೋದು. ಸೊ ಹಾಗಾಗಿ ಇಷ್ಟು ಒಳ್ಳೆಯ ವಿಡಿಯೋಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ. ಓಕೆ, ಸೊ ಇವತ್ತಿನ ವಿಡಿಯೋ ಏನಿದೆ ಅಂದರೆ, ನಾನು ಆಗಲೇ ಹೇಳಿರೋ ಹಾಗೆ ಯುವ ನಿಧಿಯ ಅಪ್ಡೇಟ್ಸ್ ಆಗಿರುತ್ತೆ. ಸೊ ಮೊದಲನೇದಾಗಿ ಕಾಂಗ್ರೆಸ್ನಿಂದ 5 ಗ್ಯಾರಂಟಿಗಳನ್ನು ಹೊರಡಿಸಲಾಗಿತ್ತು. ಅದರಲ್ಲಿ ಒಂದಾದಂಥದ್ದು ಯುವ ನಿಧಿ ಆಗಿರುತ್ತೆ. ಸೊ ಈ ಯುವ ನಿಧಿ ಯಾರಿಗೆಲ್ಲ ಈಗ ಆಲ್ರೆಡಿ ಅಮೌಂಟ್ ಬಂದಿದೆ ಅವರು ಸೆಲ್ಫ್ ಡಿಕ್ಲರೇಷನ್ ಕೊಡ್ತು ಅಂತಂದರೆ, ಮುಂದಿನ ದಿನಗಳಲ್ಲಿ ಬರುವಂಥ ಅಮೌಂಟ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಆರಾಮಾಗಿ ಅಮೌಂಟ್ ಬಂದು ತಲುಪುತ್ತೆ. ಓಕೆ, ಸೊ ಮಂತ್ಲಿ ಅವರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಮುಗೀತು. ಸೊ ಇವಾಗ ಈ ವಿಡಿಯೋ ಯಾರಿಗಾಗಿ ಅಂತಂದರೆ, ಯಾರು ಇನ್ನೂ 1 ತಿಂಗಳ ಅಮೌಂಟ್ನೂ ಕೂಡ ತಗೊಂಡಿಲ್ವೋ ಅವರಿಗಾಗಿ. ಮೊದಲನೇದಾಗಿ ಯುವ ನಿಧಿ ಅಪ್ಲಿಕೇಶನ್ನ ಬಿಟ್ಟಾಗ ಅಲ್ಲಿ ಏನಿತ್ತಪ್ಪ ಅಂತಂದರೆ 2-3 ಆಪರ್ಚುನಿಟೀಸ್ಗಳು ಇತ್ತು, ಹೌದಲ್ವ? ಆಪರ್ಚುನಿಟೀಸ್ ಮೀನ್ಸ್ ನೀವು ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗಿಬಿಡ್ತಿತ್ತು, ಹೌದಲ್ಲ? ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿದರೆ ಅವರು ನೋಡೇ ಇರ್ತೀರ. ಸೊ ಫೆಚ್ ಆದ ತಕ್ಷಣ ವೆರಿಫಿಕೇಷನ್ ಆನ್ಲೈನಲ್ಲೇ ಆಗಿಬಿಡ್ತಿತ್ತು. ಯಾಕೆಂದರೆ ಅದೊಂದು ಫೆಚ್ ಆದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಆಟೋಮೆಟಿಕಲಿ ಸಿಸ್ಟಮ್ ಅಪ್ಡೇಟ್ ಮಾಡ್ಕೊಬಿಡ್ತಿತ್ತು. ಸೊ ಅಲ್ಲೇ ವೆರಿಫಿಕೇಷನ್ ಆಗಿಬಿಡ್ತಿತ್ತು. ಅಂಥವರಿಗೂ ಕೂಡ ಇವಾಗ ಅಮೌಂಟ್ ಬಂದಿದೆ. ಹೇಗೆ ಅಂದರೆ, ಅಲ್ಲೇ ವೆರಿಫಿಕೇಷನ್ ಆದ ತಕ್ಷಣ ಅವರಿಗೆ ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಹಾಕಿದ್ದು ವೆರಿಫಿಕೇಷನ್ ಆಗಿದ್ದ ಆ ಒಂದು ನೆಕ್ಸ್ಟ್ ಮಂತಿಂದ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಓಕೆನಾ? ಸೊ ಇವರು ಒಂದು ಪ್ರಾಬ್ಲಮ್ ಏನಿತ್ತು ಅದು ಮುಗಿದೋಗಿದೆ. ಆ್ಯಂಡ್ ಇಲ್ಲಿ ಏನು ಅಂತಂದರೆ, ತುಂಬ ಜನಕ್ಕೆ ಮ್ಯಾಕ್ಸಿಮಮ್ ಅಂದರೆ 50,000 ಡಾಕ್ಯುಮೆಂಟ್ಸ್, ಅಂದರೆ 50,000 ಸ್ಟೂಡೆಂಟ್ಸ್ಗೆ ಇಲ್ಲಿ ಅಕೌಂಟ್ ಏನು ಅವರು ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಅವರ ಒಂದು ಡೀಟೇಲ್ಸ್ ಫೆಚ್ ಆಗಿಲ್ಲ. ಅವ್ರಿಗೆ ಯಾವ ಥರ ಇತ್ತು ಅಂತಂದರೆ, ಆ ಒಂದು ಡೀಟೇಲ್ಸ್ಗಳನ್ನ ಅಪ್ಲೋಡ್ ಮಾಡೋ ಥರ, ಯಾವುದೇ ಸರ್ಟಿಫಿಕೇಟ್ ಆಗಿರ್ಬೋದು ಅದನ್ನೆಲ್ಲನೂ ಕೂಡ ಅಪ್ಲೋಡ್ ಮಾಡುವಂಥದ್ದಲ್ಲಿತ್ತು. ಸೊ ಎಲ್ಲರೂ ಅವಾಗ ಏನು ಮಾಡಿದ್ದೀರಾ, ಅಪ್ಲೋಡ್ ಮಾಡಿದ್ದೀರಾ ಆ್ಯಂಡ್ ಸಬ್ಮಿಟ್ ಕೊಟ್ಟಿದ್ದೀರಾ. ಸೊ ತುಂಬ ಜನ ಈ ಒಂದು ಯುವ ನಿಧಿ ಯೋಜನೆ ರನ್ನಿಂಗ್ ಇನ್ನೂ ರನ್ ಆಗೇ ಇಲ್ವೇನೋ, ಅಮೌಂಟ್ ಕೊಟ್ಟೇ ಇಲ್ವೇನೋ, ಸುಮ್ಮನೆ ಹೇಳಿದ್ದಾರೆ ಅಂದ್ಕೊಂಡಿರ್ಬೋದು. ಕೆಲವರಿಗೆ ಜಾನಿಂದನೇ ಬಂದಿದೆ ಅಮೌಂಟು. ಓಕೆನಾ? ಸೊ ಅವರಿಗೆಲ್ಲ ಏನಂದರೆ, ನಾನು ಹೇಳಿದ್ದೀನಿ ಆನ್ಲೈನಲ್ಲಿ ವೆರಿಫಿಕೇಷನ್ ಆಗಿದೆ ಅಂತೇಳಿ. ಸೊ ಇವಾಗ ನಿಮ್ಗಳಿಗೆ ಯಾಕೆ ಅಮೌಂಟ್ ಬಂದಿಲ್ಲ ಅಂತಂದರೆ, ನೀವೆಲ್ಲ ಏನು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದೀರಾ ನೋಡಿ, ಅಲ್ಲಿ ತಪ್ಪಾಗಿರುವಂಥದ್ದು. ಅಪ್ಲೋಡ್ ಮಾಡುವಾಗ ಕೆಲವರು ಒಂದಷ್ಟು ಆಪ್ಷನ್ಸ್ಗಳನ್ನ ಸರ್ಕಾರ ಒಂದು ಸಿಸ್ಟಮಲ್ಲಿ ಕೊಟ್ಟಿತ್ತು. ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು. ಸೊ ಈ ಥರ ಅಪ್ಲೋಡ್ ಮಾಡುವಂಥದ್ದಾಗಿರ್ಬೋದು. ಸಮ್ಟೈಮ್ಸ್ ಸರ್ವರ್ ಕೂಡ ಅಲ್ಲಿ ಪ್ರಾಬ್ಲಮ್ ಆಗಿ ಮಿಸ್ಟೇಕ್ ಆಗಿರುವಂಥದ್ದು. ಸಮ್ಟೈಮ್ಸ್ ಮ್ಯಾನ್ಯುವಲ್ ನೀವೇ ತಪ್ಪು ಮಾಡಿರುವಂಥದ್ದಾಗಿದೆ. ಹೇಗೆ ತಪ್ಪು ಮಾಡಿದ್ದೀರಾ ಅಂತಂದರೆ, ಮೊದಲನೇದಾಗಿ ನೀವು PUC ಓದಿದ್ದೀರಾ ಅಂತ ಇತ್ತು ಅಂದರೆ PUC ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಅಲ್ಲೇನಾಗಿದೆ ಅಂದರೆ, PUC ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದೀರಾ, ಚೂಸ್ ಮಾಡುವಾಗ ಡಿಗ್ರಿ ಅಥವಾ ಡಿಪ್ಲೊಮೊ ಅಂತ ಚೂಸ್ ಮಾಡಿಬಿಟ್ಟಿರ್ತೀರ. ಓಕೆನಾ? ಅಥವಾ ಫಾರ್ ಎಕ್ಸಾಂಪಲ್ ಡಿಪ್ಲೊಮೊ ಮಾಡಿರೋ ವ್ಯಕ್ತಿ ಅಂದರೆ ಸ್ಟೂಡೆಂಟ್ ಯಾರಿದ್ದಾರೆ ಅವರು ಡಿಪ್ಲೊಮೊ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದು
PUC ಅಂತ ಹೇಳಿ ಸೆಲೆಕ್ಟ್ ಮಾಡಿರ್ತೀರ. ಸೊ ಅದು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿರ್ಬೋದು, ಅಥವಾ ಸರ್ವರ್ ಪ್ರಾಬ್ಲಮಿಂದ ಆಗಿರಬಹುದು. ಸೊ ಈ ಒಂದು ಪ್ರಾಬ್ಲಮ್ಗಳಾಗಿರೋ ಕಾರಣ ನಿಮ್ಮ ಒಂದು ಡೀಟೇಲ್ಸ್ ಏನಿದೆ ಅದು ಇನ್ನೂ ಕೂಡ ವೆರಿಫಿಕೇಷನ್ ಆಗಿಲ್ಲ. ಓಕೆನಾ? ಸೊ ಇದು ಮೇನ್ ರೀಸನ್ ಆಗಿದೆ. ಸೊ ಇದನ್ನೆಲ್ಲ ಇವಾಗ ಇದೇ ಥರ 50,000 ಸ್ಟೂಡೆಂಟ್ಗೆ ಆಗಿರೋದ್ರಿಂದನೇ ಸರ್ಕಾರ ಇವಾಗ ಇದನ್ನು ಎಂಪ್ಲಾಯ್ಮೆಂಟ್ ಆಫೀಸ್ ಏನಿದೆ, ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಹೇಳಿ ಇರುತ್ತೆ. ಸೊ ಆ ಒಂದು ಜಿಲ್ಲೆಯಲ್ಲಿ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಇವಾಗ ನೀವು ಕೇಳ್ಬೋದು ಯಾವ ಜಿಲ್ಲೆ ಅಂತೇಳಿ. ಇವಾಗ ನೀವು ಯಾವ ಒಂದು ಅಪ್ಲಿಕೇಶನ್ ಹಾಕುವಾಗ, ಅಂದರೆ ಯುವ ನಿಧಿ ಅಪ್ಲಿಕೇಶನ್ ಹಾಕುವಾಗ ಯಾವ ಅಡ್ರೆಸ್ ಕೊಟ್ಟಿರ್ತೀರ ನೋಡಿ, ಆ ಅಡ್ರೆಸ್ ಅಂದರೆ ಆ ಒಂದು ಜಿಲ್ಲೆಗೆ ನಿಮ್ಮ ಒಂದು ಡಾಕ್ಯುಮೆಂಟ್ ಹೋಗಿರುತ್ತೆ. ಓಕೆನಾ? ಸೊ ಇಲ್ಲಿ ಯಾವ ಥರ ಹೋಗಿರುತ್ತೆ ಅಂತಂದರೆ, ನೀವೇನಾದರೂ PUC ಹಾಕಿ ಡಿಪ್ಲೊಮೊ ಮಾಡಿದ್ದು PUC ಹಾಕಿ ತಪ್ಪು ಮಾಡಿತ್ತು ಅಂತಂದರೆ PUC ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಅಂದರೆ DDPU ಅಂತ ಹೇಳಿರುತ್ತೆ, ಅಲ್ಲಿಗೆ ಹೋಗಬೇಕು. ಇಲ್ಲಾಂದರೆ ನಾರ್ಮಲಾಗಿ ನೀವು ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋದರೆ ಅಲ್ಲಿ ಚೆಕ್ ಮಾಡಿಕೊಡ್ತಾರೆ, ವೆರಿಫಿಕೇಷನ್ ಆಗುತ್ತೆ, ನೀವು ಸೈನ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ನೀವೇ ಹೋಗಬೇಕಾಗುತ್ತೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ? ಸೊ ಹೋಗುವಾಗ ಎಲ್ಲ ರೀತಿಯಾದಂಥ ಒಂದು SSLC ಮಾರ್ಕ್ಸ್ ಕಾರ್ಡ್, ಅಂದರೆ ಒರಿಜಿನಲ್, ಮತ್ತು PUC ಮಾಡಿದರೆ PUC, ಡಿಪ್ಲೊಮೊ ಮಾಡಿದರೆ ಡಿಪ್ಲೊಮೊ ಆ್ಯಂಡ್ ತತ್ಸಮಾನ ಯಾವುದಿದೆ ಅದನ್ನು ಒಂದು ಮಾರ್ಕ್ಸ್ ಕಾರ್ಡನ್ನ ತಗೊಂಡು ಹೋಗಬೇಕು. ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮತ್ತು ಡಿಗ್ರಿಯ ಒಂದು ಸರ್ಟಿಫಿಕೇಟ್ ಏನಿದೆ ಕೋರ್ಸ್ ಕಂಪ್ಲೀಷನ್ ಅದನ್ನು ತಗೊಂಡು ಹೋಗಬೇಕು. ಇದಿಷ್ಟು ಕಂಪಲ್ಸರಿ. ಒಂದು ಜೆರಾಕ್ಸ್ ಸೆಟ್ ಆಯಿತು ಅಂತಂದರೆ ಇನ್ನೊಂದು ಒರಿಜಿನಲ್ ಸೆಟ್ನ ಇಟ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ಅವರು ವೆರಿಫಿಕೇಷನ್ ಮಾಡಲ್ಲ. ಓಕೆನಾ? ದೆನ್ ಇನ್ನೊಂದು ಏನಿದೆ ಅಂತಂದರೆ, ಇದ್ರ ಜೊತೆ ಆಧಾರ್ ಕಾರ್ಡ್ ಮತ್ತು ಯುವ ನಿಧಿಯ ಒಂದು ಅಪ್ಲಿಕೇಶನ್ ಏನು ಹಾಕಿರ್ತಾರೆ ಅದನ್ನು ತಗೊಂಡು ಹೋಗಬೇಕು. ಓಕೆನಾ? ಸೊ ಇಷ್ಟು ಇದು ಒಂದು ಡಾಕ್ಯುಮೆಂಟ್ ಪ್ರೊಸೀಜರ್ ಆಯಿತು. ಆ್ಯಂಡ್ ಸಮ್ ಟೈಮ್ಸ್ ಏನಾಗಿದೆ ಅಂದರೆ, ಮಂಡ್ಯ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಏನಿದೆ, ತುಂಬ ಜನ ಆಫೀಸರ್ಸ್ ಏನು ಮಾಡಿದ್ದಾರೆ ಅಂತಂದರೆ, ಅವರಿಗೆ ಯಾರ್ಯಾರು ಈ ಥರ ಪ್ರಾಬ್ಲಮ್ಗಳಾಗಿದೆ ಅಂತಹ ಸ್ಟೂಡೆಂಟ್ಗೆ ಕಾಲ್ ಮಾಡಿ ಈ ಥರ ವೆರಿಫಿಕೇಷನ್ ಇದೆಯಪ್ಪ, ಸೊ ಬನ್ನಿ ಅಂತ ಹೇಳಿ ಕರೆದು ಅವರೇ ವೆರಿಫಿಕೇಷನ್ ಮಾಡಿ ಸೈನ್ ಮಾಡಿಸ್ಕೊಂಡು ಕಳಿಸ್ತಿರುವಂಥದ್ದಾಗಿದೆ. ಕೆಲವು ಕಡೆ ಇದು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ಈಗ ಸರ್ಕಾರ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಸೊ ಎಷ್ಟೋ ಒಂದು ಆಫೀಸರ್ಸ್ಗೆ ಈ ಥರ ಒಂದಿದೆ ಅಂತ ಗೊತ್ತೂ ಆಗಿಲ್ಲ ಕೂಡ. ಓಕೆ, ಈಗೀಗ ಒಂದು 1 ವೀಕ್ ಬ್ಯಾಕ್ ಆಗಿರ್ಬೋದು, ಅಥವಾ ನೆನ್ನೆ ಮೊನ್ನೆ ಆಗಿರ್ಬೋದು, ಕೆಲವೊಂದು ಆಫೀಸರ್ಸ್ ಮೀಟಿಂಗ್ ಆದಾಗ ಯಾರು ಆಬ್ಸೆನ್ಸ್ ಇರ್ತಾರೆ ನೋಡಿ, ಅಂಥವ್ರಿಗೆ ಇದು ಗೊತ್ತೇ ಆಗಿಲ್ಲ ಈ ಥರ ಒಂದು ನಮ್ಮ ಆಫೀಸ್ನಲ್ಲಿ ಈ ಥರ ವೆರಿಫಿಕೇಷನ್ ನಡೀತಿದೆ ಅಂತ ಹೇಳಿ. ಸೊ ಹಾಗಾಗಿ ನೀವು ಪರ್ಟಿಕ್ಯುಲರಾಗಿ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಗೂಗಲ್ನಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಅಲ್ಲಿ ನಿಮ್ಮ ಜಿಲ್ಲೆಗೆ ಸಂಬಂಧಿಸಿದಂಥ ಎಂಪ್ಲಾಯ್ಮೆಂಟ್ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ, ಸರ್ ನನ್ನ ಒಂದು ಯುವ ನಿಧಿಯ ಅಪ್ಲಿಕೇಶನ್ ಈ ಥರ ಪ್ರಾಬ್ಲಮ್ ಆಗಿದೆ, ಸೊ ಹಾಗಾಗಿ ನನ್ನ ಹೆಸರು, ನನ್ನ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಆಫೀಸ್ ಡೀಟೇಲ್ಸ್ ಎಲ್ಲ ಏನಾದರೂ ಇದೆಯಾ ಚೆಕ್ ಮಾಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಮಾಡಿಕೊಡ್ತಾರೆ. ಓಕೆನಾ? ಕೆಲವೊಬ್ಬರಿಗೆ ಅದು ಆಫೀಸರ್ಸ್ಗೆ ಇನ್ನೂ ಅಪ್ಡೇಟ್ಸೇ ಹೋಗಿರಲ್ಲ, ಸೊ ಹಾಗಾಗಿ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇದೆ. ಮತ್ತು ನಾನು ಆಗಲೇ ಹೇಳಿರೋ ಹಾಗೆಯೇ ಈಗ ಡಿಪ್ಲೊಮೊ ಸರ್ಟಿಫಿಕೇಟ್ ಹಾಕಿರ್ತಾರೆ, ಅಲ್ಲಿ PUC ಅಂತ ತೋರಿಸಿರ್ತಾರೆ, ಅದಕ್ಕೆ ಸಲ್ಯೂಷನ್ನೇ ಇನ್ನೂ ಕಂಡುಹಿಡಿದಿಲ್ಲ. ಅಂದರೆ ಯಾವ ರೀತಿಯಾದಂಥ ಅದನ್ನು ಸಲ್ಯೂಷನ್ ತಗೋಬೇಕು, ಯಾವ ಥರ ಅದನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಇನ್ನೂ ಆಫೀಸರ್ಸ್ ಅದನ್ನು ಡಿಸ್ಕಷನ್ ಮಾಡಿ ಮೀಟಿಂಗ್ ಮಾಡಿ ತಗೋತಾ ಇದ್ದಾರೆ. ಸೊ ಫೈನಲ್ ಈಗ ಅದನ್ನು DDPಗೆ ಅಥವಾ ಸಂಬಂಧಪಟ್ಟಂಥ ಆಫೀಸ್ಗಳಿಗೆ ಕಳಿಸ್ಬೇಕು ಅಂತೇಳಿ ಡಿಸಿಷನ್ ಕೂಡ ತಗೊಂಡಾಗಿದೆ. ಕೆಲವೊಂದು ತುಂಬ ಕ್ರಿಟಿಕಲ್ ಆಗಿರುವಂಥದ್ದಕ್ಕೆ ತಗೊಂಡಾಗಿಲ್ಲ. ಸೊ ಇವು ನಿಮ್ಮದೇನೇ ಪ್ರಾಬ್ಲಮ್ ಇದ್ರೂ ಕೂಡ ಎಂಪ್ಲಾಯ್ಮೆಂಟ್ ಆಫೀಸ್ ಹೋಯಿತು ಅಂತಂದರೆ ಡೆಫಿನೆಟ್ಲಿ ಅಲ್ಲಿ ಆನ್ಸರ್ ಸಿಗುತ್ತೆ. ಓಕೆನಾ? ಆ್ಯಂಡ್ ಇದಿಷ್ಟು ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಾಬ್ಲಮ್ ಆಗಿದೆ ಮತ್ತು ನಿಮ್ಮ ಒಂದು ಅಪ್ಲಿಕೇಶನ್ನ ಹೇಗೆಲ್ಲ ಸರಿ ಮಾಡ್ಕೋಬೇಕು ಅಂತ ಹೇಳಿ. ಓಕೆ, ಇದಿಷ್ಟು ಆದ ನಂತರ ತುಂಬ ಯೂಟ್ಯೂಬರ್ಸ್ ಏನು ಮಾಡಿದ್ದಾರೆ ಅಂತಂದರೆ, ಇವಾಗ ನೀವು ಅಪ್ಲಿಕೇಶನ್ ಹಾಕಿ ಜಾನಿಂದ ಅಮೌಂಟ್ ಬರಬೇಕಾಗಿತ್ತು, ಬಂದಿಲ್ಲ ಅಂತ ಹೇಳಿದ್ದಾರೆ. ಬಂದಿಲ್ಲ ನಂತರ ನಾವು ಆಫೀಸರ್ಸ್ ಮುಂದೆ ಈ ಕ್ವಶನ್ ಏನು ಅಂತಂದರೆ, ಬಂದಿಲ್ಲ, ಅಮೌಂಟ್ ಬಂದಿಲ್ಲ ಅಲ್ವಾ? ಸೊ ಅಮೌಂಟ್ ಬಂದಿಲ್ಲದೆ ಇರುವಾಗ ಇವಾಗ ನಮಗೆ ಒಂದು ವೆರಿಫಿಕೇಷನ್ ಆದ ನಂತರ ಎಲ್ಲ ತಿಂಗಳದ ಅಮೌಂಟ್ ಬಂದುಬಿಡುತ್ತಾ ಅಂತ ಕೇಳೋದಾಯಿತು ಅಂದರೆ ಡೆಫಿನೆಟ್ಲಿ ನೋ. ಯಾಕೆ ಅಂದರೆ ನಾವು ಕೂಡ ಇದನ್ನು ಒಬ್ಬ ಮುಖ್ಯ ಅಧಿಕಾರಿಯ ಮುಂದೆ ಈ ಪ್ರಶ್ನೆಯನ್ನು ಇಟ್ಟಾಗ, ಇವಾಗ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಆ ತಿಂಗಳಿಂದಲೂ ನಮಗೆ ಅಮೌಂಟ್ ಬಂದಿಲ್ಲ, ಈಗ ಒಟ್ಟಿಗೆ ಬರುತ್ತೆ ಅಂತ ಕೇಳಿದ್ರೆ ಅದು ಡೆಫಿನೆಟ್ಲಿ ಬರಲ್ಲ ಅಂತ ಹೇಳಿದ್ದಾರೆ. ಯಾವಾಗ ನೀವು ವೆರಿಫಿಕೇಷನ್ ಮಾಡಿಸ್ಕೋತಿರೋ, ಅಲ್ಲಿ ಸೈನ್ ಮಾಡಿ ಬರ್ತಿರೋ, ಆ ಒಂದು ದಿನದಿಂದ ಕೌಂಟ್ ಮಾಡಿ ಮುಂದಿನ ತಿಂಗಳು, ಅಂದರೆ ಅದಾದ 1 ತಿಂಗಳ ನಂತರ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಇದು ಕೂಡ ಕ್ಲಿಯರ್ ಆಗಿದೆ. ಸೊ ತುಂಬ ಜನ ಯೂಟ್ಯೂಬರ್ಸ್ ಪಾಪ ಎಲ್ಲರೂ ಆಸೆ ಹುಟ್ಟಿಸ್ಬಿಟ್ಟಿದ್ದಾರೆ ಒಟ್ಟಿಗೆ ಅಮೌಂಟ್ ಬಂದುಬಿಡುತ್ತೆ ಅಂತೇಳಿ. ಡೆಫಿನೆಟ್ಲಿ ಬರಲ್ಲ. ಸೊ ಇದಂತೂ ಖಂಡಿತ. ಓಕೆನಾ? ಆ್ಯಂಡ್ ನೆಕ್ಸ್ಟು ಇವಾಗ ನಿಮ್ಮ ಕೆಲಸ ಏನು ಅಂತಂದರೆ, ನಿಮ್ಮ ಅಪ್ಲಿಕೇಶನ್ ನಾನೇನು ಹೇಳಿದ್ದೀನಿ ಅದರ ಪ್ರೊಸೀಜರ್ ಪ್ರಕಾರ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗಿ ನಿಮ್ಮ ಏನು ಅಪ್ಲಿಕೇಶನ್ ಇದೆ ಅದನ್ನು ವೆರಿಫಿಕೇಷನ್ ಮಾಡಿಸ್ಕೊಂಡು ಅಮೌಂಟನ್ನು ತಗೊಳ್ಳಿ. ಓಕೆನಾ? ಸೊ ಇದೇ ಥರ ಒಂದು ಟ್ರೂ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.